ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಮಾಡ್ತಾ ಇರೋದು ಬಟ್ಟೆಕಾಯಿ ಪಕೋಡೆ ರೆಸಿಪಿ. ಸೊ ಫಸ್ಟ್ ಈ ಬಟ್ಟೆಕಾಯಿಯನ್ನು ನಾನು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಬಿಸಿ ನೀರನ್ನು ಇದರಲ್ಲಿ ಹಾಕಿಬಿಟ್ಟು ಒಂದು 15 ನಿಮಿಷವರೆಗೂ ನೆನೆಸಿಟ್ಟಿದ್ದೀನಿ. ಇವಾಗ ಇದನ್ನು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ಸೋಸಿರುವ ಕಡಲೆ ಹಿಟ್ಟಲ್ಲಿ ಖಾರದ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ, ಕಾಳು, ಸ್ವಲ್ಪ ಜೀರಿಗೆ, ಅದ್ರ ಜೊತೆ ಮೊಸರು ಹಾಕಿದ್ದೀನಿ. ಸೊ ಇದನ್ನೆಲ್ಲ ನಾವು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ಬ್ಯಾಟರ್ ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇನ್ನೂ ಸ್ವಲ್ಪ ತಿಳಿವು ಮಾಡ್ಕೊಳ್ಳೋಣ. ಬಟ್ಟೆಕಾಯಿಗೆ 15 ನಿಮಿಷ ಆಯಿತು, ನಾನು ನೆನೆ ಇಟ್ಟಿದ್ದೀನಿ. ಸೊ ಇದು ಚೆನ್ನಾಗಿ ನೆನೆದಿದೆ. ಇವಾಗ ಇದು ನೀರನ್ನು ನಾವು ಸೋಸ್ಬಿಟ್ಟು ನೋಡಿ ಫ್ರೆಂಡ್ಸ್, ಬಟ್ಟೆಕಾಯಿಯಿಂದ ಎಲ್ಲ ನೀರನ್ನು ತೆಗೆದಿದ್ದೀನಿ. ಸೊ ಇವಾಗ ಈ ಬಟ್ಟೆಕಾಯಿಯಲ್ಲಿ ನಾವು ಕಡಲೆ ಹಿಟ್ಟು ರೆಡಿ ಮಾಡಿರುವಂಥ ಪೇಸ್ಟನ್ನು ಇದರಲ್ಲಿ ಹಾಕೋಣ. ನೋಡಿ ಫ್ರೆಂಡ್ಸ್, ಇದೇನು ಕಡಲೆಕಾಯಿ ಬ್ಯಾಟರ್ ಇದೆ, ಇದನ್ನು ನಾವು ಬಟ್ಟೆಕಾಯಿ ಪಲ್ಯದಲ್ಲಿ ಬಟ್ಟೆಕಾಯಿ ಏನು ನಾವು ನೀರನ್ನು ಸೋಸಿಟ್ಟಿದ್ದೀವಿ ಇದನ್ನು ನೆನೆಸಿಬಿಟ್ಟು ಸೊ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ನೆನೆಸಿಡಬೇಕು. ಕಡಲೆಕಾಯಿ ನೋಡಿ ಫ್ರೆಂಡ್ಸ್, ಕಡಲೆ ಹಿಟ್ಟಿಂದ ಏನು ನಾವು ಬ್ಯಾಟರ್ ಮಾಡ್ಕೊಂಡಿದ್ವಿ ಅದನ್ನು ಇದ್ರ ಜೊತೆಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ವಿ. ಇವಾಗ ಇದನ್ನು 10 ನಿಮಿಷ ತೆಗೆದುಕೊಂಡು ಚೆನ್ನಾಗಿ ಬಟ್ಟೆಕಾಯಿ ನೆನೆಯವರೆಗೆ ನಾವು ಬಟ್ಟೆಕಾಯಿ ಕೂಡ ಏನು ಬ್ಯಾಟರ್ ಮಾಡಿಟ್ಟಿದ್ದೀವಿ. ಈ ಥರ ಬಟ್ಟೆಕಾಯಿಯಲ್ಲಿ ಕಡಲೆ ಹಿಟ್ಟಿಗೆ ನೋಡಿ ಫ್ರೆಂಡ್ಸ್, ಪಕೋಡೆ ಚೆನ್ನಾಗಿ ಫ್ರೈ ಆಗ್ತದೆ.